ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಕೆಲವೊಂದು ಕ್ವಶನ್ಗಳನ್ನು ಕೇಳಿದರು. ಅಂದರೆ ಒಂದು ಬೋರ್ಡ್ ಕೊಟ್ಟಿದ್ರಲ್ವ, ಒಂದು ಗುಲಾಬಿ, ಆಮೇಲೆ ನಿಮಗೆ ಗೊತ್ತಿದೆ ಅಲ್ವಾ ಪಾತ್ರೆಗಳು ಕೊಟ್ಟಿದ್ರು, ಈ ಥರ ಎಲ್ಲವೂ ಕೊಟ್ಟಿದ್ರು. ಅದಕ್ಕೆ ಯಾರು ಸೂಟ್ ಆಗ್ತಾರೆ ಯಾರು ಸೂಟ್ ಆಗಲ್ಲ ಅಂಥೇಳಿ ಈ ಥರ ಇತ್ತಲ್ವ. ಅವಾಗ ಗಮ್ಮನ ಕೊಟ್ಟಿದ್ರು, ಅಂದರೆ ಅಂಟು. ಈ ಒಂದು ಅಂಟು ಅನ್ನೋದು ಯಾರಿಗೆ ಸೂಟ್ ಆಗುತ್ತಾ ಅಂತ ಹೇಳಿ ಇತ್ತಲ್ವ. ಆವಾಗ ಪ್ರತಾಪ್ ಅವರು ಇದು ಕಾರ್ತಿಕ್ ಅವ್ರಿಗೆ, ಯಾಕಂತಂದರೆ ಅವರಿಂದ ನಮ್ರತಾ ಅವರು ಎಷ್ಟೇ ದೂರ ಹೋದರೂ ಕೂಡ, ನಮ್ರತಾ ಅವರಾಗಲಿ ಮತ್ತು ಸಂಗೀತ ಅವರಾಗಲಿ, ಅವರು ಜಗಳ ಮಾಡ್ಕೊಂಡು ದೂರ ಹೋದರೂ ಕೂಡ ಇವ್ರು ಹಂಗೆ ಅವರಿಂದನೇ ಹೋಗ್ತಾರ, ಅವರಿಂದನೇ ಅಂಟ್ಕೊಳ್ತಾರ ಅಂಥೇಳಿ ಒಂದು ಮಾತನ್ನು ಹೇಳಿದ್ರಲ್ವ. ಅದಕ್ಕೆ ಕಾರ್ತಿಕ್ ಅವ್ರಿಗೆ ತುಂಬ ಕೋಪ ಬಂತು ಅಂತಲೇ ಹೇಳ್ಬೋದು. ಈ ಒಂದು ಸ್ಟೇಟ್ಮೆಂಟನ್ನು ಹಿಂದೆ ವಾಪಸ್ ತಗೋ, ಇದನ್ನು ಯಾಕೆ ಹೇಳ್ತಿದ್ದೀನಿ, ಅಲ್ಲೇ ನಿಂತು ಆನ್ಸರ್ ಮಾಡಿ ನೀನು ಅಂಥೇಳಿ ಒಂದು ತುಂಬ ಕೋಪದಿಂದ ಹೇಳಿದರು ಕಾರ್ತಿಕ್ ಅವ್ರು ಅಂತಲೇ ಹೇಳ್ಬೋದು. ಈಗ ಯಾರನ್ನ ಕಂಡ್ರೆ ಯಾರಿಗೂ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ರಿಗೂ ಕೂಡ ಆ ಒಂದು ಟ್ರೋಫಿ ಮೇಲೆ ಕಣ್ಣಿದೆ, ಬಿಗ್ ಬಾಸನ್ನು ಗೆಲ್ಲಬೇಕು ಅನ್ನೋದು ಒಂದು ಛಲ ಇದೆ ಅಲ್ವಾ. ಹಾಗಾಗಿ ಕಣ್ಮುಂದೆ ಯಾರೇ ಇದ್ರೂ ಕೂಡ ಅದನ್ನು ಗಮನಕ್ಕೆ ತಗೊಳ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇವಾಗ ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ ಈ ಥರ ಹೇಳಿದ್ರಲ್ವ ಪ್ರತಾಪ್ ಅವ್ರನ್ನಾಗೆ ಕ್ವಶನ್ ಮಾಡಿದ್ರು, ಆಮೇಲೆ ಅವ್ರ ಹತ್ರ ಜಗಳ ಮಾಡೋಕ್ಕೆ ಹೋದ್ರು ಅಂತಲೇ ಹೇಳ್ಬೋದು ಕಾರ್ತಿಕ್ ಅವರು. ಇಲ್ಲಿ ಪ್ರತಾಪ್ ಅವರು ಇದ್ದಾರಲ್ವ, ಪ್ರತಾಪ್ ಅವರು ಹೇಳಿದರು, ಅಂದರೆ ಇಲ್ಲಣ್ಣ ನಾನು ಹಂಗೆ ಹೇಳ್ತಾ ಇಲ್ಲ, ನೀವು ಎಷ್ಟು ಸಲ ಜಗಳ ಆಡಿದ್ರ ಮತ್ತು ಒಂದಾಗಿದ್ರ, ಮತ್ತು ಜಗಳ ಆಡಿದ್ರೆ ಮತ್ತು ಒಂದಾಗಿದ್ದೀರಲ್ವ, ಅದಕ್ಕೆ ನಾನು ಆ ಥರ ಹೇಳಿರೋದು. ಅವ್ರು ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಂದರೂ ಕೂಡ ನೀವು ಗುಡ್ ಮಾರ್ನಿಂಗ್ ಹೇಳಿದ್ರಲ್ವ, ಅಂದರೆ ನಿನ್ನೆಲ್ಲ ಜಗಳ ಆಗಿತ್ತು ಮತ್ತು ಗುಡ್ ಮಾರ್ನಿಂಗ್ ಹೇಳಿದ್ರಲ್ಲ, ಅಂದರೆ ನೀವು ಅಂಟ್ಕೊಳಕ್ಕೆ ಹೋಗಕತ್ತೀರಿ, ಅವ್ರು ದೂರ ಹೋಗಕತ್ತಾರ ಅಂಥೇಳಿ ಒಂದು ಮಾತನ್ನು ಹೇಳಿದರು. ಆವಾಗ ಇಬ್ಬರು ಮಾತಾಡೋವಾಗ ಆವಾಗ ನಮ್ರತಾ ಅವ್ರು ಹೇಳಿದ್ರು, ಇಬ್ಬರು ಕೂಡ ಸೈಡ್ಗೆ ಹೋಗಿ ಮಾತಾಡಿ ಅಂತ ಹೇಳಿದ್ರಲ್ವ. ಅವಾಗ ಸಂಗೀತ ಅವರು ಯಾಕೆ ಇಬ್ಬರು ಹೋಗ್ಬೇಕು, ಇಲ್ಲೇ ಇರಲಿ, ಅವ್ನು ಯಾಕೆ ಹೋಗ್ಬೇಕು, ಇಲ್ಲೇ ಮಾತಾಡಿದಾನ, ಇಲ್ಲೇ ಕ್ಲಿಯರ್ ಆಗ್ಬೇಕಂತ ಹೇಳಿ ಒಂದು ಮಾತನ್ನು ಅವ್ರು ಹೇಳಿದ್ರು ಅಂತಲೇ ಹೇಳ್ಬೋದು. ಎಷ್ಟೇ ಇದ್ರೂ ಕೂಡ ಪ್ರತಾಪ್ ಅವ್ರನ್ನ ಅಸಲು ಬಿಟ್ಕೊಡ್ತಾನೇ ಇಲ್ಲ ಸಂಗೀತ ಅವ್ರು ಅಂತಲೇ ಹೇಳ್ಬೋದು. ಪ್ರತಾಪ್ ಅವರ ಪರವಾಗೇ ಇದ್ದಾರೆ, ಪ್ರತಾಪ್ ಅವ್ರಿಗೆ ಏನು ಆಗೋಕ್ಕೂ ಬಿಡೋದಿಲ್ಲ ಅಂತಲೇ ಹೇಳ್ಬೋದಲ್ವ. ಹಾಗಾಗಿ ಅವರು ತಮ್ಮ ಆದಂತಹ ಪ್ರತಾಪ್ ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಆಮೇಲೆ ಅವ್ರ ಜೊತೆ ಮಾತಾಡ್ತಿದ್ರು ಕಾರ್ತಿಕ್ ಅವರು ಹೋಗ್ಬಿಟ್ಟು ಪ್ರತಾಪ್ ಅವ್ರ ಜೊತೆ. ಇಲ್ಲಿ ಸಂಗೀತ ಅವರು ಅಂದರೆ ಅವರಿಗೆ ಮಾತಾಡ್ತಿದ್ರಲ್ವ, ಸೊ ಅವರು ಇಷ್ಟ ಆಗಲಿಲ್ಲ ಅವರಿಗೆ, ಸಂಗೀತ ಅವ್ರಿಗೆ. ಹಾಗಾಗಿ ಅವರು ಕೂಡ ಒಂದು ಜಗಳದಲ್ಲಿ ಅಡ್ಡಬಾಯಿ ಹಾಕಿದ್ರು ಅಂತಲೇ ಹೇಳ್ಬೋದು. ಆವಾಗ ಕಾರ್ತಿಕ್ ಅವ್ರನ್ನ ನಿಮ್ಮ ಹತ್ರ ಮಾತಾಡ್ತಿಲ್ಲ, ನಾನು ಇವ್ರ ಹತ್ರ ಮಾತಾಡ್ತಿರೋದು ಅಂತ ಹೇಳಿದರು. ಹೌದು, ಅವ್ರು ಹೇಳಿದ್ದು ಕರೆಕ್ಟೇ ಇದೆಲ್ಲ, ನಾನು ಎಷ್ಟು ನಿಮ್ಮನ್ನು ದೂರ ಮಾಡಿದ್ರು ಕೂಡ ನೀವೇ ಎಲ್ಲ ಬಂದು ಮಾತಾಡಿಸಿದ್ದ ನನ್ನ. ಆಮೇಲೆ ಮೊನ್ನೆ ನೋಡಿದ್ರಲ್ವ, ನಾನು ಇಳಿಯತ್ನಾಗ ಬಂದು ಕೈ ಕೊಡಕತ್ತಿದ್ರೆ ನಾನು ನಿಮ್ಮ ಕೈಯೇ ಕೊಡಲಿಲ್ಲ, ಸುಮ್ಮನೆ ಆಗ್ಬಿಟ್ರಿ ನೀವು, ಅಂದರೆ ನೀವು ಅಂಟನಂಗೆ ಬರ್ತೀರಿ ಅಂಥೇಳಿ ಒಂದು ಮಾತನ್ನು ಹೇಳಿದರು. ಸುಮ್ಮನೆ ಆ ಥರ ಎಲ್ಲ ಮಾತಾಡಬೇಡ, ಚೇಲ ಥರ ಮಾಡಬೇಡ, ಚೇಲ ನೀನು ಅಂಥೇಳಿ ಒಂದು ಮಾತನ್ನು ಹೇಳಿದ್ರು. ಯಾರಿಗೆ ಹೇಳಕತ್ತೀರು ಚೇಲ ಅಂಥೇಳಿ ತುಂಬ ಗರಂ ಆಗಿದ್ರು ಸಂಗೀತ ಅವ್ರು ಅಂತಲೇ ಹೇಳ್ಬೋದು. ಇಲ್ಲಿ ಮಾತಿಗೆ ಮಾತು ಬೆಳೆದು ಇದು ಒಂದು ಹಂತಕ್ಕೆ ಬಂತು ಅಂತಲೇ ಹೇಳ್ಬೋದು. ಆದರೆ ಇಬ್ಬರ ಮಧ್ಯೆ ಇದ್ದಂತಹ ಒಂದು ಫ್ರೆಂಡ್ಶಿಪ್ ಏನಿತ್ತು ಅದರಲ್ಲಿ ಎಳ್ಳಷ್ಟು ಕೂಡ ಇವಾಗ ಆ ಒಂದು ನಂಬಿಕೆ ಆಗಲಿ, ವಿಶ್ವಾಸ ಆಗಲಿ, ಪ್ರೀತಿ ಆಗಲಿ, ಕೇರ್ ಆಗಲಿ ಏನೂ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಬ್ಬರ ಮಧ್ಯೆ ಕೂಡ ಇವಾಗ ಅಸಲು ಏನೇನಿಲ್ಲ ಅಂತಲೇ ಹೇಳ್ಬೋದು. ಇಬ್ಬರ ಮಧ್ಯೆ ಈಗ ಉಳಿದಿರೋದು ಕೇವಲ ದ್ವೇಷ ಮಾತ್ರ ಅಂತಲೇ ಹೇಳ್ಬೋದು. ಅದೇ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಬ್ಬರು ಕೂಡ ಅಷ್ಟೊಂದು ಕೋಪ ಮಾಡ್ಕೊಳ್ತಿದ್ದಾರೆ. ಸುಮ್ಮನೆ ಕೋಪ ಮಾಡ್ಕೊಳ್ತಿಲ್ಲ, ಅವ್ರಿಗಿದ್ದಂತಹ ಒಂದು ಮನಸ್ತಾಪ ಏನಿತ್ತು, ಆ ಒಂದು ಅಂತರ ಏನಿತ್ತು ಅದು ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇಬ್ಬರ ಮಧ್ಯೆ ಇದ್ದಂತಹ ಒಂದು ಮನಸ್ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗಕತ್ತದ. ಅಸಲು ಈ ಒಂದು ಬೆಂಕಿಯನ್ನು ಹತ್ಕೊಂಡದ, ಇದು ಅಸಲು ಯಾವತ್ತೂ ಆರಂಗಿಲ್ಲ ಅಂತಲೇ ಹೇಳ್ಬೋದು. ಅಷ್ಟೊಂದು ಬೆಂಕಿ ಹತ್ಕೊಂಡು ಬಿಟ್ಟದ್ದು ಇವಾಗ. ಯಾರ ಕೈಲೂ ಕೂಡ ಇದನ್ನು ಸ್ಟಾಪ್ ಮಾಡ್ಸೋಕ್ಕಾಗಲ್ಲ, ಆರ್ಸೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಸುದೀಪ್ ಸರ್ ಅವರು ಕೂಡ ಅಷ್ಟು ಟೈಮ್ ಹೇಳಿದರು, ಅಂದರೆ ಇಬ್ಬರು ತುಂಬ ಚೆನ್ನಾಗಿದ್ರು ಫಸ್ಟಿಗೆ, ಆಮೇಲೆ ಸ್ವಲ್ಪ ಜಗಳ ಆಯಿತು, ಆಮೇಲೆ ಒಂದು ಮಾಡೋಕ್ಕೆ ನೋಡಿದರು. ಆದರೆ ಇವರಿಬ್ಬರು ಒಂದು ಆಗಲೇ ಇಲ್ಲ ಅಂತಲೇ ಹೇಳ್ಬೋದು. ಇವರಿಬ್ಬರ ಮಧ್ಯೆ ಉಳಿದಿರೋದು ಮಾತ್ರ ಇವಾಗ ಒಂದು ಫ್ರೆಂಡ್ಶಿಪ್ ಅಂತೂ ಇಲ್ಲ, ಒಂದು ಶತ್ರುತ್ವ ಉಳಿದಿದೆ ಅಂಥೇಳಿ ಕಾಣಿಸ್ತಿದೆ. ನಿಮ್ಗೇನು ಅನ್ನಿಸ್ತಿದೆ ಅಂತ ಹೇಳಿ ಕಮೆಂಟ್ನಾಗೆ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.